ಸೊ ಇದರ ಹೋರಾಟಗಳ ನಡುವೆ ಆರೋಗ್ಯದ ಕಡೆ ಹೇಗೆ ಗಮನ ಹರಿಸ್ತೀರಿ? ಸರ್ ಏನೂ ಗಮನ ಹರಿಸೋಕ್ಕೆ ಆಗ್ತಿಲ್ಲ ಸರ್. ಅದೇ ಹೇಳಿದ್ನಲ್ಲ, ದೊಡ್ಡ ಸಮಸ್ಯೆ ಆಗಿದೆ ಮನೇಲಿ. ಅದೇ ವಿಚಾರ ಜಗಳ ಆಗ್ತಿದೆ. ಸದ್ಯಕ್ಕೆ ನನಗೆ ಶುಗರು ಇದೆ. ಒಂದೊಂದ್ಸಲ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ ಕಡಿಮೆ ಆಗುತ್ತೆ. ಸೊ ಪ್ರತಿ ವಾರನೂ ಚೆಕ್ ಮಾಡಿಸಿ ಅಂತ ಹೇಳಿದ್ದಾರೆ. ನನಗೆ ಹೋಗಿ ಅದು ಚೆಕ್ ಮಾಡ್ಸೋಕ್ಕೂ ಆಗ್ತಿಲ್ಲ. ಸೊ ಧೈರ್ಯವಾಗಿ ಈ ನನ್ನ ಆರೋಗ್ಯಗಳ ಗಮನ ಕಡಿಮೆನೇ ಮಾಡಿ ಹೇಳ್ಬೋದು. ಹೋರಾಟ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಹೋರಾಟ ಎಲ್ಲಿವರೆಗೂ ತೆಗೆದುಕೊಂಡು ಹೋಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಗುರಿ ಇಟ್ಕೊಂಡಿದ್ದಾರೆ? ಸರ್, ಇಲ್ಲಿ ಏನಾಗಿದೆ, ಪ್ರಭಾವಿ ವ್ಯಕ್ತಿಗಳು ನಮ್ಮಂಥರ ಮಾಡೋ ಅಕ್ರಮಗಳ ಬಗ್ಗೆ ಯಾರೂ ಅಷ್ಟು ಧ್ವನಿ ಎತ್ತಲ್ಲ. ಮತ್ತು ಧ್ವನಿ ಎತ್ತೋರು ಕೂಡ ಅವರಿಗೆ ಆಮಿಷವನ್ನು ಒಡ್ಡಿ ಅಥವಾ ಬೆದರಿಕೆನ ಒಡ್ಡಿ ಸುಮ್ಮನಾಗಿಸ್ಬೋದು ಅನ್ನೋದೊಂದು ಧೈರ್ಯ ಇದೆ. ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಆಡಬೇಕು. ಅಂದರೆ ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ದೇಶದ ಪ್ರಜೆಯಾಗಿ, ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆನೇ ಪ್ರಭು ಅನ್ನೋದು ಏನು ಅಂದ್ಕೊಂಡಿರೋ ಅದು ನಿಜ ಅಂತ ಸಾಬೀತುಪಡಿಸ್ಬೇಕು. ಮತ್ತು ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಕೂಡ ಭ್ರಷ್ಟಾಚಾರ ನಡೆಸಿದಾಗ ಒಂದಲ್ಲ ಒಂದು ದಿವಸ ನಾವು ಸಿಗಾಕೊಳ್ತೀವಿ, ಶಿಕ್ಷೆ ಒಳಗಾಗ್ತೀವಿ, ನಾವು ಅಕ್ರಮ ಗಳಿಸಿದ್ದೆಲ್ಲ ವಾಪಸ್ ಹೋಗುತ್ತೆ ಅನ್ನೋದು ಸಾಬೀತಾಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕಾರಣಿ ಕೂಡ ಇಷ್ಟು ಭ್ರಷ್ಟಾಚಾರ ನಡೆಸಬಾರ್ದು ಅನ್ನೋದು ನನ್ನ ಉದ್ದೇಶ. ಅಲ್ಲಿವರೆಗೂ ನನ್ನ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸೊ ಇದರ ಹೋರಾಟಗಳ ನಡುವೆ ಆರೋಗ್ಯದ ಕಡೆ ಹೇಗೆ ಗಮನ ಹರಿಸ್ತೀರಿ? ಸರ್ ಏನೂ ಗಮನ ಹರಿಸೋಕ್ಕೆ ಆಗ್ತಿಲ್ಲ ಸರ್. ಅದೇ ಹೇಳಿದ್ನಲ್ಲ, ದೊಡ್ಡ ಸಮಸ್ಯೆ ಆಗಿದೆ ಮನೇಲಿ. ಅದೇ ವಿಚಾರ ಜಗಳ ಆಗ್ತಿದೆ. ಸದ್ಯಕ್ಕೆ ನನಗೆ ಶುಗರು ಇದೆ. ಒಂದೊಂದ್ಸಲ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ ಕಡಿಮೆ ಆಗುತ್ತೆ. ಸೊ ಪ್ರತಿ ವಾರನೂ ಚೆಕ್ ಮಾಡಿಸಿ ಅಂತ ಹೇಳಿದ್ದಾರೆ. ನನಗೆ ಹೋಗಿ ಅದು ಚೆಕ್ ಮಾಡ್ಸೋಕ್ಕೂ ಆಗ್ತಿಲ್ಲ. ಸೊ ಧೈರ್ಯವಾಗಿ ಈ ನನ್ನ ಆರೋಗ್ಯಗಳ ಗಮನ ಕಡಿಮೆನೇ ಮಾಡಿ ಹೇಳ್ಬೋದು. ಹೋರಾಟ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಹೋರಾಟ ಎಲ್ಲಿವರೆಗೂ ತೆಗೆದುಕೊಂಡು ಹೋಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಗುರಿ ಇಟ್ಕೊಂಡಿದ್ದಾರೆ? ಸರ್, ಇಲ್ಲಿ ಏನಾಗಿದೆ, ಪ್ರಭಾವಿ ವ್ಯಕ್ತಿಗಳು ನಮ್ಮಂಥರ ಮಾಡೋ ಅಕ್ರಮಗಳ ಬಗ್ಗೆ ಯಾರೂ ಅಷ್ಟು ಧ್ವನಿ ಎತ್ತಲ್ಲ. ಮತ್ತು ಧ್ವನಿ ಎತ್ತೋರು ಕೂಡ ಅವರಿಗೆ ಆಮಿಷವನ್ನು ಒಡ್ಡಿ ಅಥವಾ ಬೆದರಿಕೆನ ಒಡ್ಡಿ ಸುಮ್ಮನಾಗಿಸ್ಬೋದು ಅನ್ನೋದೊಂದು ಧೈರ್ಯ ಇದೆ. ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಆಡಬೇಕು. ಅಂದರೆ ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ಆದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ದೇಶದ ಪ್ರಜೆಯಾಗಿ, ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆನೇ ಪ್ರಭು ಅನ್ನೋದು ಏನು ಅಂದ್ಕೊಂಡಿರೋ ಅದು ನಿಜ ಅಂತ ಸಾಬೀತುಪಡಿಸ್ಬೇಕು. ಮತ್ತು ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಕೂಡ ಭ್ರಷ್ಟಾಚಾರ ನಡೆಸಿದಾಗ ಒಂದಲ್ಲ ಒಂದು ದಿವಸ ನಾವು ಸಿಗಾಕೊಳ್ತೀವಿ, ಶಿಕ್ಷೆ ಒಳಗಾಗ್ತೀವಿ, ನಾವು ಅಕ್ರಮ ಗಳಿಸಿದ್ದೆಲ್ಲ ವಾಪಸ್ ಹೋಗುತ್ತೆ ಅನ್ನೋದು ಸಾಬೀತಾಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕಾರಣಿ ಕೂಡ ಇಷ್ಟು ಭ್ರಷ್ಟಾಚಾರ ನಡೆಸಬಾರ್ದು ಅನ್ನೋದು ನನ್ನ ಉದ್ದೇಶ. ಅಲ್ಲಿವರೆಗೂ ನನ್ನ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ.